ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇದೀಗ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ, ಸಂಸದರು ಹೇಳಿದಾಗೆ, ಬಹಳ ಒಂದು ಅತಿ ಎತ್ತರದ ಒಂದು ಇಂಜಿನಿಯರಿಂಗ್ ನಲ್ಲಿ ಬಹಳಷ್ಟು ತಂತ್ರಜ್ಞಾನದಲ್ಲಿ ಸವಾಲಾಗಿರುವಂತಹ ಒಂದು ಕಟ್ಟಡ. ನಾವು ನೋಡಿದೀವಿ, ಇಷ್ಟು ಬಹುಶಃ 40 ಫೂಟು 50 ಫೂಟ್ ಎತ್ತರ ಇದೆ. ಆದ್ರೆ ಇವತ್ತು ಇದು 2014ರಲ್ಲಿ ಪ್ರಾರಂಭ ಆಗಿ ಅಂದು ಬಹಳಷ್ಟು ಇದಕ್ಕೆ ಇಲ್ಲಿಯ ಭೂಸ್ವಾಧೀನದ ಒಂದು ಪ್ರಕ್ರಿಯೆಗೆ ವಿಳಂಬ ಆಗಿ 2023ರಲ್ಲಿ ಇವತ್ತು ಅದು ಅಂತಿಮವಾಗಿ ಪ್ರಾರಂಭ ಆಗಿ ಇವತ್ತು 26ಕ್ಕೆ ಇವತ್ತು ಲೋಕಾರ್ಪಣೆ ಆಗಿದೆ. ಈ ರೀತಿ ವಿಳಂಬಗಳು ಇವತ್ತು ಸಹ ವಿಶೇಷವಾಗಿ ಭೂಸ್ವಾಧೀನ ಬಹಳ ದೊಡ್ಡ ಸವಾಲು ಇವತ್ತು ಸಹ. ರೈಲ್ವೆಲಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಮತ್ತೊಂದು ಯಾವುದೇ ರಸ್ತೆ ಇರ್ಬೋದು, ಎಲ್ಲದಕ್ಕೂ ಭೂಸ್ವಾಧೀನ ಬಹಳ ಕಷ್ಟಕರವಾದಂತ ಕೆಲಸ. ಅದರಲ್ಲಿ ನಗರದಲ್ಲಿ ಮಾಡೋದಂತೂ ಬಹಳ ಇನ್ನೂ ಕಷ್ಟದ ಕೆಲಸ ಮತ್ತು ಬಹಳ ದೊಡ್ಡ ಪ್ರಮಾಣದ ಇವತ್ತು ಸಹ ಒಂದು ಭೂಸ್ವಾಧೀನದ ಖರ್ಚುಗಳು ಕೂಡ ಬರ್ತವೆ. ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳು ಸಿಕ್ಕಾಪಚ್ಚಿ ಇವತ್ತು ಸಹ ಆದೇಶಗಳನ್ನ ಮಾಡ್ತಾರೆ. ಪರ್ ಸ್ಕ್ವೇರ್ ಫೀಟ್ ಇವತ್ತು ಸಹ ಇದು ಹೋಗ್ತದೆ. ಹೀಗಾಗಿ ಬಹಳ ತಡ ಆಗಿದ್ದು ಇವತ್ತು ಆಗಿದೆ. ಈ ರೀತಿ ಇದು ಆಗ್ಬಾರ್ದು. ಮುಂದೆ ಬರುವಂತ ದೇಶದಲ್ಲಿ ಇದು ಚುರುಕಾಗಿ ಆಗ್ಬೇಕಾಗಿದ್ದ ನಮ್ಮೆಲ್ಲರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಈ ಸೇತುವೆಗೆ ಒಟ್ಟು 15 ಕೋಟಿ ರೂಪಾಯಿ ಅಷ್ಟು ವೆಚ್ಚವಾಗಿದೆ. ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50-50 ವೆಚ್ಚ ಹಂಚಿಕೆ ಆಧಾರದಲ್ಲಿ ಕೈಗೆತ್ತಿಕೊಂಡಿದ್ದು. ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 7.5 ಕೋಟಿ ರೂಪಾಯಿ ಅಷ್ಟು ವೆಚ್ಚವನ್ನ ಭರಿಸಿದೆ. ಮತ್ತು ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ಈ ಕಾಮಗಾರಿಗೆ ಅಗತ್ಯವಾಗಿದ್ದಂತಹ ಭೂಸ್ವಾಧೀನ ಪ್ರಕ್ರಿಯೆ ಕೂಡ 11.84 ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ. ಅಂದ್ರೆ ಒಟ್ಟು ಈ ಮೇಲ್ಸೇತುವೆಗೆ ಕಾಮಗಾರಿ ರಾಜ್ಯ ಒಟ್ಟು 19.34 ಕೋಟಿ ರೂಪಾಯಿಗಳನ್ನ ಭರಿಸಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮಿಕ್ಕಿದಂತೆ ರಾಜ್ಯ ಸರ್ಕಾರ ಇವತ್ತು ಉಚಿತವಾಗಿ ಭೂಮಿ ನೋಡಿಕೆ ಮತ್ತು 50-50 ವೆಚ್ಚದ ಸೂತ್ರದ ಪ್ರಕಾರ ಹಲವು ರೈಲ್ವೇಜ್ಗಳನ್ನ ಇವತ್ತೊಂದು ಕೈಗೊಳ್ಳಕ್ಕೆ ಸಹಕರಿಸ್ತದೆ. ಆ ವಿಚಾರಗಳನ್ನ ಸುದೀರ್ಘವಾಗಿ ನಾನು ಹೇಳಲಿಕ್ಕೆ ಬಯಸಲು ಸುಮಾರು 9 ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಭೂಸ್ವಾಧೀನ ಪ್ಲಸ್ ರಾಜ್ಯ ಸರ್ಕಾರ ಮತ್ತು 50-50 ಅನುದಾನದಲ್ಲಿ ಇವತ್ತು ಸಹ ಅಂದು SN ಕೃಷ್ಣ ಅವರಿದ್ದಾಗ ಪ್ರಾರಂಭ ಮಾಡಿರುವಂತದ್ದು. ಇದೆಲ್ಲ ಶೇರಿಂಗ್ ಮಾಡಿದಾಗ ಈಗಾಗಲೇ ಈ ಎಲ್ಲಾ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸುಮಾರು 5,757 ಕೋಟಿ ರೂಪಾಯಿಗಳನ್ನ ಮತ್ತು ಯೋಜನೆಗೆ ಒಟ್ಟು 16,916 ಎಕರೆ ಜಮೀನನ್ನ ಇವತ್ತು ರಾಜ್ಯಕ್ಕೆ ಕೊಡುವಂತ ಅಗತ್ಯವಿದೆ. ಅದರಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 14,000 ಎಕರೆ ಭೂಮಿಯನ್ನ ಸ್ವಾಧೀನ ಪಡ್ಕೊಂಡು ಇವತ್ತು ಇನ್ನೂ 2,811 ಎಕರೆ ಇವತ್ತು ಸಹ ಭೂಮಿ ಸ್ವಾಧೀನ ಪ್ರಕ್ರಿಯೆ ಸಹ ಮಾತ್ರ ಇವತ್ತು ಸಹ ಬಾಕಿ ಇದೆ. ಇದು ಬಹಳ ಸವಾಲಿನ ಕೆಲಸ. ಮತ್ತು ಈ ರಸ್ತೆ ಮೇಲ್ಸೇತುವೆಗಳು ಎಲ್ಲೆಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಇವತ್ತು ಒಂದು ಟ್ರಾಫಿಕ್ ಸೆನ್ಸಸ್ ಅನ್ನು ಮಾಡ್ಕೊಳ್ತೀವಿ. ಅದು ಹೆಚ್ಚಿಗಿದ್ದಾಗ ಈ ಮೇಲ್ಸೇತುವೆಗಳನ್ನ ಮತ್ತು ರೈಲ್ವೆ ಓವರ್ ಬ್ರಿಡ್ಜ್, ರೈಲ್ವೆ ಅಂಡರ್ ಬ್ರಿಡ್ಜ್ ಅಂತ ಏನಂತೀವಿ, ಇದನ್ನ ಮಾಡುವಂತದ್ದನ್ನ ಇವತ್ತು ತೆಗೆದುಕೊಂತ. ಇದರಿಂದ ಏನಾಗ್ತದೆ, ಇವತ್ತು ನಗರದಲ್ಲಿ ಇವತ್ತು ಈ ಟ್ರಾಫಿಕ್ ಮೂವ್ಮೆಂಟ್ಗೆ ಬಹಳ ಒಂದು ಸಮಯ ಉಳಿತದೆ. ಇವತ್ತು ಸಹ ಟ್ರಾಫಿಕ್ ಜಾಮ್ ಆಗುವಂತದ್ದು ಸಮಯ ಒಂದು ಕಟ್ ಡೌನ್ ಮಾಡ್ಲಿಕ್ಕೆ ಇವತ್ತು ಬಹಳಷ್ಟು ಅನುಕೂಲ ಆಗ್ತದೆ. ಹೀಗಾಗಿ ನಾನು ಇನ್ನೂ ಕೆಲವೊಂದು ವಿಚಾರಗಳನ್ನ ಇವತ್ತು ಸೋಮಣ್ಣ ಅವರು, ನಮ್ಮ ಸಚಿವರು, ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಬಹಳ ಒಂದು ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ರಾಜ್ಯದ ಯೋಜನೆಗಳ ಬಗ್ಗೆ, ಯಾಕಂದ್ರೆ ನಾವು ಇದ್ದದನ್ನ ಹೇಳಬೇಕು ಸಹ. ಯಾಕಂದ್ರೆ ನಾವು ಯಾವುದಕ್ಕೆ ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀವಿ, ತತ್ಕ್ಷಣ ಅವತ್ತು ಸಹ ಅದ್ರ ಬಗ್ಗೆ ಇವತ್ತು ಸಹ ಅವ್ರ ಕಾಳಜಿಯನ್ನ ವಹಿಸಿ ಅದನ್ನ ಜಾರಿ ತರುವಂತ ಪ್ರಯತ್ನವನ್ನ ಇವತ್ತು ಸಹ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತನ್ನ ಬಹಳ ಹೆಮ್ಮೆಯಿಂದ ಇವತ್ತು ಸಹ ಅವ್ರಿಗೆ ನಾನು ಅವ್ರ ಕಾರ್ಯದ ಬಗ್ಗೆ ನಾನು ನನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ, ಹೀಗಾಗಿ ಬೆಂಗಳೂರಿನಲ್ಲಿ ಇವತ್ತು ಸಹ ಏನು 100 ಉಪ ನಗರ ರೈಲ್ವೆ ಯೋಜನೆ ಒಂದು ಸಾಲೋದಿಲ್ಲ. ಜೊತೆಗೆ ಬೆಂಗಳೂರಿನಿಂದ 100 ಕಿಲೋಮೀಟರ್. ಸರ್, ನಮ್ಮ ಒಂದಿಷ್ಟು ರಿಕ್ವೆಸ್ಟ್ ಅದಾವ ನಿಮ್ಗೆ, ಈಗ ಸಿಕ್ಕಿರಿ ನಾವು ಒಂದ್ ಸ್ವಲ್ಪ ಹೇಳ್ಬಿಡ್ತೀವಿ. ಇವತ್ತು ಬೆಂಗಳೂರಿನಿಂದ 100 ಕಿಲೋಮೀಟರ್ಸ್ ಏನಿದೆ, 100 ಕಿಲೋಮೀಟರ್ ಸುತ್ತಮುತ್ತ 100 ಕಿಲೋಮೀಟರ್ ವರೆಗೆ ನೀವು ಈ 4 ಲೇನ್ ಮಾಡೋದ್ರಿಂದ ಇವತ್ತು ಸಹ ನಮ್ಗೆ ಜನದಟ್ಟಣೆಗೆ ಇದು ಮಾಡಿ ಕೊಡೋದಲ್ಲದೆ ಇವತ್ತು ಸಹ
ಕೆಲಸ ಮಾಡೋಂಥವ್ರಿಗೆ ಒಂದು ಕೆಲ್ಸಕ್ಕೆ ಬರೋರು ಬೆಂಗಳೂರಿಗೆ, ಅವ್ರಿಗೆ ಬೇರೆ ಕಡೆ ಇದ್ಕೊಂಡು ಅಲ್ಲಿ ಮನೆ ಕಟ್ಕೊಂಡು ಅಥವಾ ಮನೆ ಬಾಡಿಗೆ ತಗೊಂಡು ಅವರ ಇದಕ್ಕೆ ಸಹ ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ನಾನು ಚಿಕ್ಕವರಿದ್ದಂಡು ನಾವು ಮುಂಬೈ ಕರ್ನಾಟಕದಿಂದ ಬಂದವರು, ವಿಜಯಪುರದವ್ರು, ಪಕ್ಕಕ್ಕ ಮಹಾರಾಷ್ಟ್ರ. ಡಾಕ್ಟರ್ ಸಾಹೇಬ್ ಅಲ್ಲಿ ಪುಣೆದಲ್ಲಿ ಒಂದು ಡೆಕ್ಕನ್ ಕ್ವೀನ್ ಅಂತ ಹೇಳೋ ಒಂದು ಟ್ರೈನ್ ಇತ್ತು. ಆಗಿನ ಕಾಲದಾಗ 30 ವರ್ಷ 40 ವರ್ಷ ಹಿಂದೆ ಪುನಾದಿಂದ ಮುಂಬೈಗೆ ಬೆಳಗ್ಗೆ ಅದು 7 ಗಂಟೆಗೆ ಬಿಡೋದು, 9 ಗಂಟೆ 10 ಗಂಟೆಗೆ ಮುಂಬೈದಲ್ಲಿ, ಸಾಯಂಕಾಲ 6 ಗಂಟೆಗೆ ಬಿಟ್ಟು ರಾತ್ರಿ 9ಕ್ಕೆ ಕೆಲ್ಸಕ್ಕೆ ಹೋಗೋರು ಜನ ಪುಣೆದಿಂದ ಮುಂಬೈಗೆ ಹೋಗುವಂತ. ಹೀಗಿರುವಾಗ ನಾವು ಸಚಿವರಿದ್ದೀರಿ, ಬೆಂಗಳೂರಿಂದ 100 ಕಿಲೋಮೀಟರ್ ವರೆಗೆ ಇವತ್ತು ನಾವು ವಿಶೇಷವಾಗಿ ಇವತ್ತು ಈ 4 ಲೈನ್ ಮಾಡೋ ಮೂಲಕ ಅದು ಮಾಡಿದ್ರೆ ಸೆಟಲೈಟ್ ಟೌನ್ಸ್ ಡೆವಲಪ್ ಆಗ್ತದೆ. ಬಾಡಿಗೆ ಮನೆಗಳ ಸಹ ಬಹಳ ಸಿಗ್ತದೆ. ಜನ ಮನೆಗಳನ್ನ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಸಹ ಮನೆಗಳನ್ನ ತಗೊಳ್ಳೋದು, ಬಾಡಿಗೆ ತಗೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳಿ, ಹೀಗಾಗಿ ಬೆಂಗಳೂರು ತುಮಕೂರು, ಬೆಂಗಳೂರು ಮೈಸೂರು, ಬೆಂಗಳೂರು ಗೌರಿಬಿದನೂರು ಹಿಂದೂಪುರ್ ಮತ್ತು ಬೆಂಗಳೂರು ಕೋಲ್ವಾರ ಈ ನಡುವೆ ಇವರು ಚತುಷ್ಪಥ ಸಹ 4 ವೇ ಸುತ್ತ ರೈಲ್ವೇಸ್ ಕೈಗೊತ್ತಬೇಕು ಅಂತೇಳಿ ಈ ಸದನ ಹಿಂದೆನೂ ಕೂಡ ತಮ್ಮ ವಿನಂತಿ ಮಾಡ್ಕೊಂಡಿದ್ದೀನಿ. ಮತ್ತೊಮ್ಮೆ ಅದನ್ನ ವಿನಂತಿ ಮಾಡ್ಕೊಳ್ಳದೆ ಇವತ್ತು ರಾಜ್ಯಸಭೆಯಲ್ಲಿ ಸಂಚರಿಸಿದಂತ ಒಂದೇ ಭಾರತ್ ಎಕ್ಸ್ಪ್ರೆಸ್ ಲೈನ್ಗಳು ಈಗ ವಿಚಾರದಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಮ್ಗೆ ಆಗ್ಬೇಕು ಅಂತ ನಮ್ಗೆಲ್ಲರ ಒಂದು ಆಶಯ ಆಗಿದೆ. ಯಾಕಂದ್ರೆ ಬೆಂಗಳೂರು ಕಲಬುರಗಿ, ಬೆಂಗಳೂರು ಹುಬ್ಳಿ 1-2 ಟ್ರೈನ್ ಬಿಟ್ರೆ ಎಲ್ಲಾ ಮಾರ್ಗಗಳು ಸಹ ನಮಗೆ ಅವ್ರ ಮೇಲೆ ಅಸೂಯೆ ಇಲ್ಲ. ಬೇರೆ ರಾಜ್ಯಗಳಿಗೆ ಹೆಚ್ಚಿನ ಒಂದು ಅನುಕೂಲ ಆಗಿದೆ ಮತ್ತು ರೈಲು ಓಡಾಡ್ತದೆ ಅನ್ನೋದನ್ನು ಕೂಡ ನಮ್ಮ ಒಂದು ಗಮನಕ್ಕಿದೆ. ಮತ್ತು ಇನ್ನೊಂದ್ ಕಡೆ ರಾಜಧಾನಿಗೂ ಮತ್ತು ಕರಾವಳಿಗೆ, ಯಾಕಂದ್ರೆ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಇವತ್ತು ಸಹ ನಾವು ನೆರೆ ರಾಜ್ಯಕ್ಕೆ ಹೋದಾಗ ತಮಿಳುನಾಡಿಗೆ ಇವತ್ತು ಅಲ್ಲಿ ಅವ್ರಿಗೆ ಒಂದು ಆರ್ಥಿಕ ಚಟುವಟಿಕೆ ಅಲ್ಲಿ ಒಂದು ಅವ್ರಿಗೆ ಬಂದರ್ಗಳು ಇರೋದ್ರಿಂದ ಅದು ಅನುಕೂಲ ಆಗ್ತದೆ. ನಮಗೆ ಅದು ಸೆಟ್ ಬ್ಯಾಕ್ ಇದೆ. ಅದಕ್ಕೆ ಇವತ್ತು ನಾವು ಮಂಗಳೂರಿಗೆ ಸಕಲೇಶ್ಪುರ್ ಸಮೀಪ ಒಂದು ಭೂಲಕ್ಷದಿಂದ ಅನಾನುಕೂಲ ಆಗಿರುವಂತಹದ್ದು ಕೂಡ ಇದನ್ನ ಮುಂದಿದೆ. ಸಕಲೇಶ್ವರ್ ಗುಂಡಿಯ ರಸ್ತೆ ಒಂದು ರೈಲು ಮಾರ್ಗ ಎರಡು ಸಮಾನಾಂತರವಾಗಿ ಸಾಗುವಂತ ಒಂದು ಆಧುನಿಕ ವ್ಯವಸ್ಥೆ ರೈಲು ಮತ್ತು ಇದನ್ನು ಮಾಡಿದ್ರೆ ಸುಮಾರು 100-120 ಕಿಲೋಮೀಟರ್ ಅಷ್ಟು ವೇಗ ಮಾಡಿದ್ರೆ ಇವತ್ತು ಆರ್ಥಿಕ ಚಟುವಟಿಕೆಗಳು ನಮಗೂ ಬಂದರುಗಳನ್ನು ಇಂಡಸ್ಟ್ರೀಸ್ ಕೂಡ ಹೆಲ್ಪ್ ಆಗ್ತವೆ ಅನ್ನೋ ಮಾತನ್ನ ಹೇಳಿ, ತುಮಕೂರು ಚಿತ್ರದುರ್ಗ ದಾವಣಗೆರೆ ನಡುವೆ ಏಕಪಥದ ರೈಲ್ವೆ ಮಾರ್ಗ ಈಗ ಕಾಮಗಾರಿ ನಡೀತಾ ತಮ್ಮ ಗಮನಕ್ಕೂ ತಂದಿದ್ದೀನಿ. ಅಲ್ಲಿ ಈಗಾಗಲೇ ಲ್ಯಾಂಡ್ ಎಕ್ವಿಷನ್ 4 ಲೈನ್ಗೆ ಲ್ಯಾಂಡ್ ಎಕ್ವಿಷನ್ ಮಾಡಿದ್ವಿ. ಅದೊಂದು ತಾವು ಇದನ್ನ ಮಾಡಿಕೊಟ್ರೆ ಆ ಒಂದು ಅನುಕೂಲ ಕೂಡ ಆಗ್ತದೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು 7 ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ಸ್ ಅನೌನ್ಸ್ ಮಾಡಿದೆ. ಅದು ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ಇದೆ, ಬೆಂಗಳೂರು ಪುಣೆ ಮತ್ತು ಹೈದರಾಬಾದ್ ಹೋಗ್ತದೆ. ನಮ್ಗೆ ಬೆಂಗಳೂರು ಪುಣೆ ಟು ಮುಂಬೈ ಪುಣೆ ಟು ಮುಂಬೈ ಪುಣೆ ಅಂತ ಆಗಿದೆ, ಪುಣೆ ಟು ಹೈದರಾಬಾದ್ ಆಗಿದೆ. ಪುಣೆ ಟು ಬ್ಯಾಂಗ್ಳೂರ್ ಆದ್ರೆ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ತಮ್ಮ ಸಂಸತ್ ಕ್ಷೇತ್ರ ತುಮಕೂರು ಹಿಡ್ಕೊಂಡು ಇವತ್ತು ಬಹಳ ದೊಡ್ಡ ಒಂದು ಎಕನಾಮಿಕ್ ಕಾರಿಡಾರ್. ಡಾಕ್ಟರ್ ಮಂಜುನಾಥ್ ಸಾಹೇಬ್, ಇದು ಬಹಳ ಇಟ್ಸ್ ಅ ಬೆಟರ್ ಎಕನಾಮಿಕ್ ಕಾರಿಡಾರ್ ದನ್ ಪುಣೆ ಹೈದರಾಬಾದ್, ಮುಂಬೈ ಪುಣೆ ಟು ಬ್ಯಾಂಗ್ಳೂರ್. ಇಟ್ ಕಟ್ಸ್ ಇಂಟು ಮಹಾರಾಷ್ಟ್ರ, ವೆಸ್ಟರ್ನ್ ಮಹಾರಾಷ್ಟ್ರ, ಸ್ಪೆಸಿಫಿಕಲಿ ನಾರ್ದರ್ನ್ ಕರ್ನಾಟಕ, ಸೆಂಟ್ರಲ್ ಕರ್ನಾಟಕ and up to Tumkur, southern Karnataka. It is a very, very important business corridor which have been ನಾನು ಇವ್ರಿಗೂ ಕೂಡ ಅಶ್ವಿನೇಶ್ ಅವ್ರಿಗೂ ಕೂಡ ನಾನು ಹಿಂದೆ ಸೋಮಣ್ಣ ಅವರ ಜೊತೆಗೂಡಿ ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ಕೊಟ್ಟಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿದ್ದಾರೆ. ಮಂಜುನಾಥ್ ಸಾಹೇಬ್ ಸ್ವಲ್ಪ ನೀವು ಇದ್ರ ಬಗ್ಗೆ ಇದು ಮಾಡಿದ್ರೆ ಬೆಂಗಳೂರು ಅಂಡ್ ಮುಂಬೈ IT ಕ್ಯಾಪಿಟಲ್ ಅಂಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಎರಡು ಕೂಡ ಕರೆಕ್ಟ್ ಆಗ್ಬಿಡ್ತದೆ. IT ಕ್ಯಾಪಿಟಲ್ ಕರ್ನಾಟಕ ಅಂಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಮುಂಬೈ ಆದ್ರೆ ಬಹಳ ದೊಡ್ಡ ಎಕನಾಮಿಕ್ ಡೆವಲಪ್ಮೆಂಟ್ ತುಳಸಿ ಮಾರ್ಗದಲ್ಲಿ ಆಗ್ತದೆ ಮಾತನ್ನ ಹೇಳಿ, ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಏನು ನಾವು ಚೆನ್ನೈ ಬೆಂಗಳೂರು ಇದೆ, ಅದನ್ನ ಚೆನ್ನೈ ಬೆಂಗಳೂರನ್ನ ಇವತ್ತು ಸಹ ಮೈಸೂರುವರೆಗೆ ಇವತ್ತು ಸಹ ನಾವು ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ನ ಇದನ್ನ ಮಾಡಿಬಿಟ್ರೆ ಬೆಂಗಳೂರು ಮೈಸೂರು ಕೂಡಿದಂಗಾಗಿ ಬಹಳ ದೊಡ್ಡ ಒಂದು ಬೆಳವಣಿಗೆ ಆಗ್ತದೆ. ಅದಕ್ಕೆ ಮಂಜುನಾಥ್ ಸಾಹೇಬ್ ನೀವು ಸ್ವಲ್ಪ ಇದನ್ನ ತಗೊಂಡ್ರೆ ನಾವು ನಮ್ಮ ಉತ್ತರ ಕರ್ನಾಟಕ ಮುಂದುವರ್ತಾ ಇದೀವಿ. ಈಗ ಬೆಂಗಳೂರು ಚೆನ್ನೈ ಟು ಬೆಂಗಳೂರು ಚೆನ್ನೈ ಏನಲ್ಲ, ಚೆನ್ನೈ ಟು ಬೆಂಗಳೂರು ಅದು ಫರ್ದರ್ ಮೈಸೂರುವರೆಗೆ ನೀವು ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ನೀವು ಅದನ್ನ ಮುಂದುವರಿಸಿದ್ರೆ ಬಹಳ ದೊಡ್ಡ ಭಾಗ ಇವತ್ತು ಸಹ ಚನ್ನಪಟ್ಟಣ ಇಟ್ಕೊಂಡು ಇಲ್ಲಿಂದ ಹಾಯ್ದು ಹೋಗುದಲ್ಲ ಯೋಗೇಶ್ವರ ಅವರು. ಅದಕ್ಕೆ ಆ ಒಂದು ಇದಕ್ಕೆ ನೀವು ಸೋಮಣ್ಣ ಸಾಹೇಬ್ರಿಗೆ ಅಶ್ವಿನೇಶ್ ಅವ್ರಿಗೆ ಹಿಡ್ಕೊಂಡು ಅದನ್ನೊಂದು ಮಾಡಿದ್ರೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳಿ ನನ್ನ ಬೇಡಿಕೆಯನ್ನು ಕೂಡ ಅವ್ರು ಈಡೇರಿಸಿದ್ದಾರೆ. ನಾವು ವಿಜಯಪುರಿಗೆ ಓವರ್ ನೈಟ್ ಟ್ರೈನ್ ಇರ್ಲಿಲ್ಲ, ಸೋಮಣ್ಣ ಸಾಹೇಬ್ ವಿನಂತಿ ಮಾಡ್ಕೊಂಡ್ಮೇಲೆ ಗದಗ್ ಹುಬ್ಳಿ ಬೈಪಾಸ್ ಮೇಲೆ ನಮ್ಗೆ ಮಾಡಿಕೊಟ್ಟಿದ್ದಾರೆ.
ಇನ್ನು ಕಡೆ ಒಂದೇ ಒಂದು ಬೇಡಿಕೆ ಅಂದ್ರೆ ಒಂದೇ ಭಾರತವನ್ನು ಮಾಡಿಕೊಡ್ರಿ ಅಂತೇಳಿ ತಮ್ಗೆ ನಾನು ಕೇಳ್ಕೊಂಡು ಇವತ್ತು ಬಹಳ ಕ್ರಿಯಾಶೀಲವಾಗಿ ಇವತ್ತು ಸಹ ನಮ್ಮ ರೈಲ್ವೆ ಸಚಿವರು ಸೋಮಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತುಗಳು ಹೇಳ್ತೇನೆ ಅಂದ್ರೆ, ನಮ್ಗೆ ಫಸ್ಟ್ ಟೈಮ್ ನಾವು ಸಬರ್ಬನ್ ರೈಲ್ವೆ ಮೀಟಿಂಗ್ ಮಾಡ್ತಾ ಇದ್ವಿ. ಮಾಡಿದಾಗ ಕೆಲವು ವಿಷಯಗಳನ್ನ ಅವ್ರು ಗಮನ ತಂದಾಗ ಇಮಿಡಿಯೇಟ್ಲಿ ಎಂ ಬಿ ಪಾಟೀಲ್ ಅದನ್ನೆಲ್ಲ ನೋಟ್ ಮಾಡ್ಕೊಡಿ ಅಂತ ಹೇಳಿ ಇಲಾಖೆ ಅಧಿಕಾರಿಗಳು ಬರೆದು, ಇಲ್ಲಲ್ಲಪ್ಪ ಎಂ ಬಿ ಪಾಟೀಲ್ ಇಷ್ಟೆಲ್ಲ ಸ್ಟಡಿ ಮಾಡ್ಕೊಂಡಿದ್ದಾರೆ ಹೇಳ್ತಾ ಇದ್ದಾರೆ, ಸರ್ಕ್ಯುಲರ್ ರೈಲು ಮತ್ತು ಸಬರ್ಬನ್ ರೈಲ್ವೆ ನೋ ಕನೆಕ್ಷನ್. ಬಟ್ ಅಫ್ಕೋರ್ಸ್ ಸರ್ಕ್ಯುಲರ್ ರೈಲ್ವೆ ಬರಲಿಲ್ಲ ಮತ್ ಬೇರೆ ಆ ಮಿಸ್ಸಿಂಗ್ ಲಿಂಕ್ಸ್ ಹೇಳಿದಾಗ ಇಟ್ ವಾಸ್ ವೆರಿ ಮಚ್ ಸಪೋರ್ಟಿವ್. ನಮ್ಗೆ ಇಲ್ಲ ಇಂಥವು ಏನಾದ್ರು ಇದ್ದಾಗ ನಮ್ಗೆ ಹೇಳುತ್ತ ಬಾ ನೀನು ಅಂತ ಹೇಳಿ ನಮ್ಗೆ ಒಂದು ಸ್ಫೂರ್ತಿಯನ್ನು ಕೂಡ ಅವತ್ತು ಸಹ ಕೊಟ್ಟದನ್ನಂತ ಮಾತನ್ನು ನೆನೆಸಿ ಇವತ್ತು ಬಹಳ ಸಂತೋಷದಿಂದ ಬಂದು ಅವ್ರ ಜೊತೆಗೆ ಈ ಒಂದು ಚನ್ನಪಟ್ಟಣದ ಏಲಿಕೆರೆ ಗೇಟ್ ನಲ್ಲಿರುವಂತಹ LC ಮೇಲ್ಸೇತುವೆ ಏನಿದೆ ಅದನ್ನ ಅವ್ರ ಜೊತೆಗೂಡಿ ನಾವು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ನಮ್ಮ ಮಾತನ್ನ ಹೇಳಿ, ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನರ ಹಿತಕ್ಕಾಗಿ ಇವತ್ತು ಸಹ ಕೆಲಸ ಮಾಡುತ್ತದೆ. ರೈಲ್ವೆ ನೆಟ್ವರ್ಕ್ ಬಹಳ ಮಹತ್ವದ. ನಾವು ಟ್ರೈನ್ ನೆಟ್ವರ್ಕ್, ಪ್ಲೇನ್ ಏರ್ಪೋರ್ಟ್ ಬಗ್ಗೆ ಮಾತಾಡ್ತೀವಿ. ಏರ್ಪೋರ್ಟ್ ಇವತ್ತು ಸಹ ಕೇವಲ ಒಂದು 5% ಅನುಕೂಲ ಆಗ್ತದೆ ಜನರಿಗೆ. ರೈಲ್ವೆ ಇವತ್ತು ಸಹ 100% ಇದಕ್ಕೆ ಅನುಕೂಲ ಆಗ್ತದೆ. ರೈಲ್ವೇಸ್ ಆರ್ ಮೋರ್ ಇಂಪಾರ್ಟೆಂಟ್ ಅನ್ ಏರ್ಪೋರ್ಟ್ ಸಾಮಾನ್ಯ ವರ್ಗದ ಕೆಲಮಾರ್ಗದ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುವಂತದ್ದು. ಆ ದಿಶೆಯಲ್ಲಿ ತಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರು ಸೋಮಣ್ಣ ಸಾಹೇಬ್ರ, ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಮತ್ತು ನಮ್ಮ ಮಂಜುನಾಥ್ ಸಾಹೇಬ್ರು ಹೇಳಿದ್ರು ಫರ್ದರ್ PWD ರೋಡ್ ಆಗ್ಬೇಕು, ಅದು ಬೆಲ್ಸತ್ತೆ. ನಮ್ಮ ಯೋಗೇಶ್ವರು ಡೈನಾಮಿಕ್ ಮಿನಿಸ್ಟರ್ ಇದಾರೆ, ಅವತ್ತು ಸಹ ಇದು ಶಾಸಕರು ಇದಾರೆ, ಮಿನಿಸ್ಟರ್ ಆದ್ರೂ ಕೂಡ ತಪ್ಪೇನಿಲ್ಲ. ಅವತ್ತು ಸಹ ಅವರು ಯಾವಾಗ್ಲೂ ಸ್ಟಾರ್ ನಾವು ಹೇಳ್ತೀವಲ್ಲ, ನಾವೆಲ್ಲ ಟೆಂಪರರಿ, ಯಾವಾಗ್ಲೂ ಅವರು ಸ್ಟಾರ್ ಇವತ್ತು ಸಹ. ಅದಕ್ಕೆ ಆ ಕೆಲಸವನ್ನು ಕೂಡ ಇವತ್ತು ಯೋಗೇಶ್ವರ ಅವರು ಮಾಡ್ತಾರೆ ಅನ್ನೋದು ಮಾತು ವಿಶ್ವಾಸವನ್ನು ವ್ಯಕ್ತಪಡಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.